ಸರ್, ಡಿ ಕೆ ಶಿವಕುಮಾರ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಜೀವರಾಜ್ ಅವರು ಅಧಿಕಾರಿಗಳನ್ನ ತಮ್ಮ ಆ, ಹಿಡಿತಕ್ಕೆ ಇಟ್ಕೊಂಡು ಈ ರೀತಿಯಾದಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ಇದು ಕ್ರಿಮಿನಲ್ ಕೆಲಸ ಅನ್ನುವಂಥ ಆರೋಪವನ್ನ ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್. ನಾನು ಡಿ ಕೆ ಶಿವಕುಮಾರ್ ಅವರು ತುಂಬ ದೊಡ್ಡವರು. ಶಿವಕುಮಾರ್ ಅವರಿಗೆ ನಾನು ರಿಪ್ಲೈ ಕೊಡಲ್ಲ. ಶಿವಕುಮಾರ್ ಅವರ ಹಿರಿತನ ಮತ್ತು ಈಗಿರುವ ಅಧಿಕಾರ ಇವೆರಡರಲ್ಲಿ ಶಿವಕುಮಾರ್ ಅವರು ಅವರಿಗೆ ಪ್ರೀತಿ ಇರುವವರು ಶಾಸಕರಾಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರನ್ನು ಈ ಲೆವೆಲ್ಲಿಗೆ ವಹಿಸ್ಕೊಳೋದು ಸರಿಯಲ್ಲ. ಇದರಿಂದ ನಿಮ್ಮ ಘನತೆಗೆ ಗೌರವ ಬರಲ್ಲ. ನೀವು ಯಾಕೆ ಅವರ ಪರವಾಗಿ ಈ ರೀತಿ ವಕಾಲತ್ತು ಹಾಕ್ತಾ ಇದ್ದೀರೋ ಗೊತ್ತಿಲ್ಲ. ತುಂಬ ಕೆಟ್ಟ ಕೇಸಿಗೆ ಒಂದು ಒಳ್ಳೆ ಲಾಯರ್ ವಾದಕ್ಕೆ ನಿಂತಂಗಿದೆ. ಅವರು ಅದಕ್ಕೆ ಕೈ ಹಾಕೋದು ಬೇಡ. ಅವರು ಇದನ್ನು ನ್ಯಾಯ ಆಗಿದೆ, ಹಿಂಗಾಗಬಾರ್ದಾಗಿತ್ತು ಅಂತ ಹೇಳ್ತಾರೆ ಅಂತ ನಾನು ಭಾವಿಸಿದ್ದೆ. ನನ್ನ ಹತ್ರ ಅಧಿಕಾರ ಇದೆ, ನಾನು ರಿಪೋರ್ಟ್ ತರಿಸಿದ್ದೀನಿ, ನಾಳೆ ನೋಡ್ತೀನಿ ಅಂತ ಹೇಳಿದರು. ಶಿವಕುಮಾರ್ ಅವರು ಹೇಳೋದು ನನಗೆ ಆಶೀರ್ವಾದ ಅಂತೇಳಿ ಭಾವಿಸ್ತೀನಿ. ನಾನು ಅವ್ರಿಗೆ ಪ್ರತಿಕ್ರಿಯೆ ಕೊಡಲ್ಲ. ಸರ್, ಡಿ ಕೆ ಶಿವಕುಮಾರ್ ಅವರು ಆರೋಪ ಮಾಡ್ತಾ ಇದ್ದಾರೆ. ಜೀವರಾಜ್ ಅವರು ಅಧಿಕಾರಿಗಳನ್ನ ತಮ್ಮ ಹಿಡಿತಕ್ಕೆ ಇಟ್ಕೊಂಡು ಈ ರೀತಿಯಾದಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ಇದು ಕ್ರಿಮಿನಲ್ ಕೆಲಸ ಅನ್ನುವಂಥ ಆರೋಪವನ್ನ ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್. ನಾನು ಡಿ ಕೆ ಶಿವಕುಮಾರ್ ಅವರು ತುಂಬ ದೊಡ್ಡವರು. ಶಿವಕುಮಾರ್ ಅವರಿಗೆ ನಾನು ರಿಪ್ಲೈ ಕೊಡಲ್ಲ. ಶಿವಕುಮಾರ್ ಅವರ ಹಿರಿತನ ಮತ್ತು ಈಗಿರುವ ಅಧಿಕಾರ ಇವೆರಡರಲ್ಲಿ ಶಿವಕುಮಾರ್ ಅವರು ಅವರಿಗೆ ಪ್ರೀತಿ ಇರುವವರು ಶಾಸಕರಾಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರನ್ನು ಈ ಲೆವೆಲ್ಲಿಗೆ ವಹಿಸ್ಕೊಳೋದು ಸರಿಯಲ್ಲ. ಇದರಿಂದ ನಿಮ್ಮ ಘನತೆಗೆ ಗೌರವ ಬರಲ್ಲ. ನೀವು ಯಾಕೆ ಅವರ ಪರವಾಗಿ ಈ ರೀತಿ ವಕಾಲತ್ತು ಹಾಕ್ತಾ ಇದ್ದೀರೋ ಗೊತ್ತಿಲ್ಲ. ತುಂಬ ಕೆಟ್ಟ ಕೇಸಿಗೆ ಒಂದು ಒಳ್ಳೆ ಲಾಯರ್ ವಾದಕ್ಕೆ ನಿಂತಂಗಿದೆ. ಅವರು ಅದಕ್ಕೆ ಕೈ ಹಾಕೋದು ಬೇಡ. ಅವರು ಇದನ್ನು ನ್ಯಾಯ ಆಗಿದೆ, ಹಿಂಗಾಗಬಾರ್ದಾಗಿತ್ತು ಅಂತ ಹೇಳ್ತಾರೆ ಅಂತ ನಾನು ಭಾವಿಸಿದ್ದೆ. ನನ್ನ ಹತ್ರ ಅಧಿಕಾರ ಇದೆ, ನಾನು ರಿಪೋರ್ಟ್ ತರಿಸಿದ್ದೀನಿ, ನಾಳೆ ನೋಡ್ತೀನಿ ಅಂತ ಹೇಳಿದರು. ಶಿವಕುಮಾರ್ ಅವರು ಹೇಳೋದು ನನಗೆ ಆಶೀರ್ವಾದ ಅಂತೇಳಿ ಭಾವಿಸ್ತೀನಿ. ನಾನು ಅವ್ರಿಗೆ ಪ್ರತಿಕ್ರಿಯೆ ಕೊಡಲ್ಲ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.